ಓದಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸನಾತನ ಧರ್ಮದ ಶ್ರೇಷ್ಠತೆ ಏನಿದೆಯೋ ಅದನ್ನೆಲ್ಲ ಅವರು ಅನುಭವಿಸಿ ಅದು ಹೊರಗೆ ಬಂದಂಥ ನುಡಿಮುಚ್ಚುಗಳು, ಧ್ಯಾನಾವಸ್ಥೆಯಿಂದ ಬಂದಂಥ ಮಾತುಗಳು ಅವ್ನು ಒಂದ್ಸರಿ ಓದ್ಬಿಟ್ರೆ ನೀವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಸುಮ್ಮನೆ ಇರಲ್ಲ. ಅಂಥ ಒಳ್ಳೆ ವಿಷಯಗಳು ನಿಮ್ಮ ಅಂತರಬೇಕು. ಓದ್ಮೇಲೆ ನಿನಗೆ ಸುಮ್ಮನೆ ಕೂತ್ಕೋಬೇಕು, ಸೋಮಯ್ಯ ಆಗಿರಬೇಕು, ಇನ್ನೇನು ಮಾಡಬೇಕು ಅಂತಕ್ಕಂಥ ಮನಸ್ಸು ಬರಂಗಿಲ್ಲ. ಅದಕ್ಕೆ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತು ಉಪನಿಷತ್ ವಾಕ್ಯ, ಉತ್ತಿಷ್ಠತಾ ಜಾಗೃತ ಪ್ರಾಪ್ಯವರ ಮೂಲಕ ಹೇಳಿ ಎತ್ತೇಳಿ ಗುರಿಗುಟ್ಟುವರಿಗೆ ನಿಲ್ಲದಿರಿ, ಅರೈಸ್ ಅರೇ ಸ್ಟಾಪ್ ಮಾಡ್ತಿದ್ದ ಪೊಲೀಸ್ ರೀಚ್. ನಿನಗೇನು ಕೊನೆನೇ ಇಲ್ಲ. ಅಷ್ಟು ನೀಟಾಗಿ ವಿವೇಕಾನಂದರು ಉಪನಿಷತ್ ವಾಕ್ಯಗಳನ್ನು ಅದ್ಭುತವಾಗಿ ಹೇಳಿದ್ದಾರೆ. ಇವನ್ನೆಲ್ಲ ನಾವು ಅರ್ಥ ಮಾಡಬೇಕು. ಅದನ್ನು ಕೂಡ ಕನ್ನಡ ಪದ್ಯದಲ್ಲೂ ಉತ್ತಿಷ್ಠತಾ ಜಾಗೃತ, ಮನುಜ ಉತ್ತಿಷ್ಠತಾ ಜಾಗೃತ, ಪರಿಸರದ ಅಮೃತ ಪುತ್ರನಿ ಅಮರ ಆತ್ಮನಿ ಅಮಲಾನಂದದಿ ಪರಿಪೂರ್ಣನಿ ಉತ್ತಿಷ್ಠತಾ ಜಾಗೃತ, ಮನುಜ ಉತ್ತಿಷ್ಠತಾ ಜಾಗೃತ. ಮಮತೆ